ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಹುನಿರೀಕ್ಷಿತ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಭಾರತದ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡದೊಂದು ಬಹುಮಾನವನ್ನು ಕೊಡೋದಕ್ಕೆ ಹೋಗ್ತಾ ಇದೆ. ಈ ಬಿಲ್ ಪಾಸ್ ಆದರೆ, ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಯಾದರೆ ಮುಸ್ಲಿಮರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ. ವಕ್ಫ್ ಆಸ್ತಿಯನ್ನು ಯಾರು ಬೇಕಾದರೂ ತಿಂದುಕೊಂಡು ಬಿಡಬಹುದಾದ ಇವತ್ತಿನ ಪರಿಸ್ಥಿತಿಯನ್ನು ಅದು ತಪ್ಪಿಸುತ್ತೆ. ಆ ಆಸ್ತಿಪಾಸ್ತಿಗಳಿಗೊಂದು ಲೆಕ್ಕಪತ್ರ ಶುರುವಾಗುತ್ತೆ. ವಕ್ಫ್ ಆಸ್ತಿಯನ್ನು ಇನ್ನು ಮುಂದೆ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ಮಾತ್ರ ಬಳಸ್ಕೊಳ್ಬೇಕಾಗಿ ಬರುತ್ತೆ. ಒಟ್ಟಾರೆ ಇದು ಈ ದೇಶದ ಸಾಮಾನ್ಯ ಮತ್ತು ಬಡ ಮುಸ್ಲಿಮನಿಗೆ ಸಾಕಷ್ಟು ಲಾಭಗಳನ್ನು ತಂದುಕೊಟ್ರೆ, ಮುಸ್ಲಿಂ ಸಮುದಾಯದ ಪಟ್ಟಭದ್ರ ಹಿತಾಸಕ್ತಿಗಳ ಬಾಯಲ್ಲಿನ ಬಿರಿಯಾನಿಯನ್ನ ಇದು ಕಿತ್ಕೊಳ್ಳುತ್ತೆ. ಇಂಥದ್ದೊಂದು ಮಸೂದೆ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಆ ಬಗ್ಗೆ ಚರ್ಚೆಗಳು ಕೂಡ ಆರಂಭ ಆಗಿವೆ. ಇದು ಪಾಸ್ ಆಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಆಡಳಿತಾರೂಢ NDA ಮಾಡಿಕೊಂಡಿದ್ರೆ, ಅದನ್ನು ಶತಾಯಗತಾಯ ವಿರೋಧಿಸುವುದಕ್ಕೆ ಇಂಡಿ ಕೂಟ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಏನಿದು ವಕ್ಫ್ ಅಮೆಂಡ್ಮೆಂಟ್ ಬಿಲ್? ಇದು ಹಳೆಯ ವಕ್ಫ್ ಆಕ್ಟ್ಗಿಂತ ಹೇಗೆ ಭಿನ್ನವಾಗಿರುತ್ತೆ? ಇದರ ಮೊದಲ ಬಾರಿಯ ಮಂಡನೆಯಿಂದ ಇಲ್ಲಿಯವರೆಗಿನ ಬೆಳವಣಿಗೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ವಕ್ಫ್ ಸುಧಾರಣಾ ಮಸೂದೆ 2024 ಅಥವಾ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್, ಉಮೀದ್ ಆಕ್ಟ್. ಗೆಳೆಯರೆ, ವಕ್ಫ್ ಅಂದ್ರೆ ಏನು ಅನ್ನೋದನ್ನ ಈ ಹಿಂದೆ ವಿವರವಾಗಿ ನಿಮಗೆ ಹೇಳಿದ್ದೀನಿ. ಮುಸ್ಲಿಂ ಸಮುದಾಯದ ಯಾವುದೇ ವ್ಯಕ್ತಿ ತನ್ನ ಆಸ್ತಿಯನ್ನ ಸಮಾಜ ಸೇವೆಗೆ ಅಲ್ಲಾಹುವಿನ ಹೆಸರಲ್ಲಿ ದಾನ ಮಾಡಿದ್ರೆ ಅದನ್ನ ವಕ್ಫ್ ಅಂತ ಕರೀತಾರೆ. ಭಾರತವನ್ನ ಆಳಿದ ಒಂದಷ್ಟು ಇಸ್ಲಾಮಿಕ್ ಆಡಳಿತಗಾರರು ಇಲ್ಲಿನ ನೆಲವನ್ನ ತಮ್ಮ ಮತದ ಉದ್ಧಾರಕ್ಕೆ, ಮಸೀದಿಗಳಿಗೆ, ಮದರಸಾಗಳಿಗೆ, ಸ್ಮಶಾನಗಳಿಗೆ ಹಾಗೆ ಇನ್ನಿತರ ಕಾರಣಗಳಿಗೆ ದಾನ ಕೊಡುವಾಗ ಅದನ್ನ ವಕ್ಫ್ ಅಂತ ಮಾಡಿದ್ರು. ಆ ಆಸ್ತಿಗಳು ಭಾರತದಲ್ಲಿದ್ವು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1954ರಲ್ಲಿ ಆ ಆಸ್ತಿಗಳನ್ನ ಕಾಪಾಡೋದಿಕ್ಕೆ ವಕ್ಫ್ ಆಕ್ಟ್ ಅನ್ನ ಅವತ್ತಿನ ಸರ್ಕಾರ ಜಾರಿಗೆ ತಗೊಂಡು ಬಂತು. ನಂತರ 1995ರಲ್ಲಿ ಅದಕ್ಕೆ ವಿಶೇಷ ಅಧಿಕಾರಗಳನ್ನು ಕೊಡಲಾಯಿತು. ವಕ್ಫ್ ಅನ್ನೋದು ಯಾವ ಆಸ್ತಿಯನ್ನು ಬೇಕಾದರೂ ನಂದು ಅಂತ ಕ್ಲೈಮ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಒಂದು ಆಸ್ತಿಯನ್ನ ವಕ್ಫ್ ಇದು ನಮ್ಮದೇ ಇರಬಹುದು ಅಂತ ನೋಟಿಸ್ ಕೊಟ್ಟರು ಕೂಡ ಆಸ್ತಿಯ ಮಾಲೀಕರದನ್ನ ಬಿಟ್ಟು ಕೊಡಬೇಕಾದ ಮತ್ತು ಅದು ವಕ್ಫ್ ಅಲ್ಲ, ನಮ್ಮ ಆಸ್ತಿ ಅಂತ ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ವಕ್ಫ್ ಬಳಿ ಯಾವ ದಾಖಲೆಗಳು ಇರಬೇಕಾದ ಅಗತ್ಯ ಇಲ್ಲದ ಹಾಗೆ ಆ ತಿದ್ದುಪಡಿ ಒಂದು ವಿಶೇಷ ಇಮ್ಯುನಿಟಿಯನ್ನ ವಕ್ಫ್ ಬೋರ್ಡ್ಗೆ ಕೊಡ್ತು. ಈಗ ಉದಾಹರಣೆಗೆ, ನಿಮ್ದೊಂದು ಆಸ್ತಿ ಇದೆ. ನಾಳೆ ಅದನ್ನು ವಕ್ಫ್ ಬೋರ್ಡ್ ನಿಮ್ದಲ್ಲ, ಇದು ನಮ್ಮದು, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇಲ್ಲಿ ಅವನದ್ದೇ ಆಡಳಿತ ಇತ್ತು, ಅವರಪ್ಪ ಹೈದರಾಲಿ ಕೂಡ ಇಲ್ಲಿಗೆ ಬಂದು ಹೋಗಿದ್ದ, ಹಂಗೆ ಬಂದಾಗಿದ್ದನ್ನ ವಕ್ಫ್ ಅಂತ ಹೇಳ್ಬಿಟ್ಟ, ಸೊ ಇದು ನಮಗೆ ಸೇರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಆ ಜಮೀನನ್ನ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೇಸು ಬಗ್ಗೆ ಹರಿದು ಅದು ನಿಮ್ಮದೇ ಅಂತ ನೀವೇ ಸಾಬೀತುಪಡಿಸೋವರೆಗೆ ಅದು ನಿಮ್ಮದಾಗಿರೋದಿಲ್ಲ. ಇನ್ನು ನೀವು ಆ ಆಸ್ತಿಯ ವಿವಾದವನ್ನು ತಗೊಂಡು ಎಲ್ಲಿಗೆ ಹೋಗಬೇಕು? ವಕ್ಫ್ ಟ್ರಿಬ್ಯುನಲ್ನ ಮುಂದಕ್ಕೆ ಹೋಗಬೇಕು. ಅಲ್ಲಿ ಏನು ಬೇಕಾದರೂ ಆಗಬಹುದು. ಇದರ ಪರಿಣಾಮ ಸಾಕಷ್ಟು ಕಡೆಗಳಲ್ಲಿ ಊರುಗಳನ್ನೇ ವಕ್ಫ್ ಇದು ನಮ್ಮದೇ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಪುರಾತನ ಸ್ಮಾರಕಗಳು ನಮಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬಂತು. ಕೇರಳ, ತಮಿಳುನಾಡು, ಉತ್ತರ ಭಾರತ ಬಿಡಿ, ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ರೈತರ ಜಮೀನುಗಳಿಗೆ ವಕ್ಫ್ ನೋಟಿಸ್ ಕೊಡ್ತು. ಮತ್ತೊಂದು ಕಡೆ ಅನ್ವರ್ ಮಾಣಿಪ್ಪಾಡಿ ಥರದವರು ವಕ್ಫ್ ಆಸ್ತಿಗಳನ್ನ ರಾಜಕಾರಣಿಗಳು ತಿಂದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಒಂದ್ ಕಡೆ ವಕ್ಫ್ ಬೋರ್ಡು ಬಡವರ ಆಸ್ತಿಗೆ ನೋಟಿಸ್ ಕೊಡ್ತಾ ಇತ್ತು. ಮತ್ತೊಂದು ಕಡೆ ವಕ್ಫ್ ಆಸ್ತಿಯನ್ನ ಶ್ರೀಮಂತ ರಾಜಕಾರಣಿಗಳು ಹಾಕೋತಿದ್ದಾರೆ, ನುಂಕೋತಿದ್ದಾರೆ, ತಿಂತಿದ್ದಾರೆ ಅನ್ನೋ ಆರೋಪಗಳು ಬರೋದಕ್ಕೆ ಶುರುವಾದವು. ಇದೆಲ್ಲ ಹೆಚ್ಚಾಗ್ತಿರುವಾಗಲೇ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತು. ಈ ತಿದ್ದುಪಡಿ ಮಸೂದೆಯನ್ನು ಕಳೆದ ವರ್ಷ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಯಿತು. ಆದರೆ ಸಹಜವಾಗಿ ಅದಕ್ಕೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ಪರಿಣಾಮ ಆ ಮಸೂದೆಯನ್ನು ಪರಿಶೀಲಿಸೋದಕ್ಕೆ ಬದಲಾವಣೆಗಳ ಅಗತ್ಯ ಇದ್ದರೆ ಅವುಗಳನ್ನು ಮಾಡೋದಕ್ಕೆ ಅನುಕೂಲವಾಗುವ ಹಾಗೆ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಲಾಯಿತು. ಅವರು ದೇಶದ ನಾನಾ ಕಡೆಗಳಿಗೆ ಪ್ರವಾಸ ಮಾಡಿದರು, ಸಾಕಷ್ಟು ಜನರನ್ನು ಭೇಟಿ ಮಾಡಿದರು, ಅವರ ಅಭಿಪ್ರಾಯಗಳನ್ನು ಕೇಳಿದರು. ಆ ಸಭೆಗಳಲ್ಲೂ ಪ್ರತಿಪಕ್ಷಗಳ ಸದಸ್ಯರು ಗಲಾಟೆ ಮಾಡಿದ್ರು, ಯಾರೋ ಬಾಟ್ಲಿ ಹೊಡೆದ್ರು, ಇನ್ಯಾರೋ ಟೇಬಲ್ ಗುದ್ದಿದ್ರು, ನಮ್ಮ ದನಿಗಲ್ಲಿ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಮಾಡಿದ್ರು. ಇದೆಲ್ಲದರ ನಡುವೆ ಆ ಸದಸ್ಯರು ಕೊಟ್ಟ ಅಭಿಪ್ರಾಯಗಳು, ತಿದ್ದುಪಡಿಗಳನ್ನು ಮತಕ್ಕೆ ಹಾಕಲಾಯಿತು. ಆ ಪೈಕಿ 14 ತಿದ್ದುಪಡಿಗಳಿಗೆ ಒಪ್ಪಿಗೆ ಸಿಕ್ತು. ಅವುಗಳನ್ನು ಸೇರಿಸಿ ಈ ಸಮಿತಿ ತನ್ನ ವರದಿಯನ್ನ ಕಳೆದ ಫೆಬ್ರವರಿ 13ನೇ ತಾರೀಕು ಸರ್ಕಾರಕ್ಕೆ ಸಲ್ಲಿಸಿತು. ಅದನ್ನು ಫೆಬ್ರವರಿ 19ರಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಂಗೀಕರಿಸಲಾಯಿತು. ಆ ನಂತರ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಮಂಡಿಸಲಾಗ್ತಾ ಇದೆ. ಈ ಎರಡೂ ಸದನಗಳಲ್ಲಿ ಬಹುಮತ ಪಡೆದು ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಬೇಕು. ರಾಷ್ಟ್ರಪತಿಗಳ ಸಹಿ ಬಿದ್ದರೆ ಇದು ಕಾಯ್ದೆಯಾಗಿ ಬದಲಾಗುತ್ತೆ. ಹಾಗಾದ್ರೆ ಈ ಹೊಸ ಅಮೆಂಡ್ಮೆಂಟ್ ಅಥವಾ ಉಮ್ಮೀದ್ ಆಕ್ಟ್ ಅಲ್ಲಿ ಏನಿದೆ? ಮೊದಲನೇದಾಗಿ ವಕ್ಫ್ ಆಕ್ಟ್ 1995 ಅಂತಿದ್ದ ಈ ಕಾಯ್ದೆಯ ಹೆಸರನ್ನ ಉಮೀದ್ ಆಕ್ಟ್ ಅಂದ್ರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ 1995 ಅಂತ ಬದಲಿಸಲಾಗ್ತಾ ಇದೆ.
ಇನ್ನು ವಕ್ಫ್ ರಚನೆಯ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಈ ಆಕ್ಟ್ ಮೂಲಕ ತರ್ತಾ ಇದ್ದಾರೆ. ಈ ಹಿಂದೆ ಒಂದು ಆಸ್ತಿಯನ್ನ ಇದು ವಕ್ಫ್ ಅಂತ ಘೋಷಣೆ ಮಾಡೋದ್ರಿಂದ ಅಥವಾ ಯಾವುದೇ ಆಸ್ತಿಯನ್ನ ದೀರ್ಘಕಾಲ ವಕ್ಫ್ ಬೋರ್ಡ್ ಬಳಕೆ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ, ಅಂದ್ರೆ ಈಗ ನಿಮ್ಮ ಆಸ್ತಿ ಇದೆ, ಅದನ್ನ ನೀವು ಯಾರಿಗೋ ಸಮಾಧಿ ಮಾಡೋದಿಕ್ಕೋ ಅಥವಾ ಪ್ರಾರ್ಥನೆ ಮಾಡೋದಿಕ್ಕೆ ಅಂತಲೋ ಒಂದು ಸಮುದಾಯಕ್ಕೆ ಬಿಟ್ಟುಕೊಟ್ರಿ, ಅದನ್ನ ಅವರು ಪ್ರತಿ ವರ್ಷ ಪ್ರಾರ್ಥನೆಗೆ ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನೇ ಆಧಾರವಾಗಿಟ್ಕೊಂಡು ಅವರು ಆ ಆಸ್ತಿಯನ್ನ ವಕ್ಫ್ ಅಂತ ಘೋಷಣೆ ಮಾಡಿ ನಿಮ್ಮನ್ನ ಅಲ್ಲಿಂದ ಓಡಿಸಿ ಬಿಡಬಹುದಾದ ವ್ಯವಸ್ಥೆ ಒಂದು ಈ ಹಿಂದೆ ಇತ್ತು. ಮತ್ತು ಯಾರು ಬೇಕಾದರೂ ತಮ್ಮ ಆಸ್ತಿಯನ್ನ ವಕ್ಫ್ ಮಾಡೋದು ಅಂದ್ರೆ ಅಲ್ಲಾಹುವಿನ ಹೆಸರಲ್ಲಿ ದಾನ ಮಾಡೋದ್ರಿಂದ ಆ ಆಸ್ತಿ ವಕ್ಫ್ ಆಗಿ ಬದಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ಸುಧಾರಿತ ಮಸೂದೆಯ ಪ್ರಕಾರ ಆಸ್ತಿಯನ್ನು ವಕ್ಫ್ ಮಾಡಬೇಕು ಅಂದರೆ ಕನಿಷ್ಠ 5 ವರ್ಷಗಳಿಂದ ಇಸ್ಲಾಮನ್ನು ಅನುಸರಿಸ್ತಾ ಇರಬೇಕಾಗತ್ತೆ. ಅಂಥ ವ್ಯಕ್ತಿ ಮಾತ್ರ ತನ್ನ ಆಸ್ತಿಯನ್ನು ವಕ್ಫ್ಗೆ ದಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಕ್ಫ್ಗೆ ಆಸ್ತಿ ಕೊಡೋದಕ್ಕೆ ಮುಸ್ಲಿಮರೇ ಆಗಬೇಕು ಮತ್ತು ಕನಿಷ್ಠ 5 ವರ್ಷಗಳಿಂದನಾದರೂ ಇಸ್ಲಾಮನ್ನು ಫಾಲೋ ಮಾಡ್ತಾ ಇರಬೇಕು. ಇದು ಅಕ್ರಮವಾಗಿ ಯಾವ ಆಸ್ತಿಯನ್ನು ಬೇಕಾದರೂ ವಕ್ಫ್ ಅಂತ ಹೇಳ್ಬಿಡೋದಕ್ಕೆ ಕಡಿವಾಣ ಹಾಕತ್ತೆ. ವಕ್ಫ್ ಬೈ ಯೂಸರ್ ಅಂದರೆ ದೀರ್ಘಕಾಲದ ಬಳಕೆಯ ಆಧಾರದ ಮೇಲೆ ಒಂದು ಆಸ್ತಿಯನ್ನು ವಕ್ಫ್ ಅಂತ ಮಾಡಿಬಿಡೋ ವ್ಯವಸ್ಥೆ ಇತ್ತಲ್ಲ, ಅದನ್ನು ಹೊಸ ಕಾಯ್ದೆಯಲ್ಲಿ ರದ್ದು ಮಾಡಲಾಗಿದೆ. ನಾನು ಬಳಸ್ತಾ ಇದ್ದೀನಿ, ಹೀಗಾಗಿ ಇದು ನಂದು ಅಂತ ಇನ್ನು ಮುಂದೆ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಈ ಹೊಸ ತಿದ್ದುಪಡಿ ಹೇಳ್ತಾ ಇದೆ. ಇದು ಕೂಡ ಬಲವಂತವಾಗಿ ಯಾರದ್ದಾದರೂ ಆಸ್ತಿಯನ್ನು ಕಬಳಿಸೋದಕ್ಕೆ ಕಡಿವಾಣವನ್ನು ಹಾಕತ್ತೆ. ಇನ್ನು ವಕ್ಫ್ ಕೌನ್ಸಿಲ್ನ ಸದಸ್ಯತ್ವ. ಈ ಹಿಂದೆ ಯಾರು ವಕ್ಫ್ ಬೋರ್ಡ್ ಸದಸ್ಯರಿದ್ರು ಅವರೆಲ್ಲ ಮುಸ್ಲಿಮರೇ ಆಗಿರಬೇಕು ಅಂತ ಹೇಳಲಾಗಿತ್ತು. ಆದರೆ ಸುಧಾರಿತ ಮಸೂದೆಯ ಪ್ರಕಾರ 2 ಮುಸ್ಲಿಮೇತರ ಸದಸ್ಯರು ವಕ್ಫ್ ಬೋರ್ಡ್ ಅಲ್ಲಿ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತು ಮಹಿಳಾ ಸದಸ್ಯರಿಗೆ ಕೂಡ ಅವಕಾಶವನ್ನು ಕೊಡಬೇಕು. ಸಂಸದರು, ಮಾಜಿ ನ್ಯಾಯಾಧೀಶರು ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳು ವಕ್ಫ್ ಬೋರ್ಡ್ನ ಸದಸ್ಯರಾಗಿರ್ತಾರೆ. ಅವರು ಮುಸ್ಲಿಮರೇ ಆಗಿರಬೇಕು ಅಂತ ಇನ್ನು ಮುಂದೇನಿರೋದಿಲ್ಲ. ಇನ್ನು ವಕ್ಫ್ ಬೋರ್ಡ್ನ ಲೆಕ್ಕ ಪರಿಶೋಧನೆ. ಗೆಳೆಯರೆ, ಈ ಹಿಂದೆ ರಾಜ್ಯ ಸರ್ಕಾರಗಳು ವಕ್ಫ್ ಬೋರ್ಡ್ನ ಲೆಕ್ಕಗಳನ್ನ ಪರಿಶೀಲಿಸಬಹುದಿತ್ತು, ಪರಿಶೀಲಿಸದೇ ಕೂಡ ಇರಬಹುದಿತ್ತು. ವಕ್ಫ್ ಬೋರ್ಡ್ಗೆ ಒಂದು ಸರಿಯಾದ ಲೆಕ್ಕಪತ್ರಗಳ ಜವಾಬ್ದಾರಿ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ವು. ಈಗ ಸುಧಾರಿತ ಮಸೂದೆಯ ಪ್ರಕಾರ ಕೇಂದ್ರ ಸರ್ಕಾರ ಸಿಎಜಿ ಅಥವಾ ತಾನು ನಿಗದಿಪಡಿಸಿದ ಅಧಿಕಾರಿಯಿಂದ ಲೆಕ್ಕ ಪರಿಶೋಧನೆಯನ್ನ ಮಾಡಿಸೋದಕ್ಕೆ ಈ ಹೊಸ ಕಾಯ್ದೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಇನ್ನು ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇವೆ. ಹಿಂದೆ ವಕ್ಫ್ ಟ್ರಿಬ್ಯುನಲ್ ನ ನಿರ್ಧಾರಗಳೇ ಅಂತಿಮವಾಗಿದ್ವು. ಯಾವುದೋ ಒಂದು ಆಸ್ತಿಯ ವಿಷಯದಲ್ಲಿ ಜನ ಹಾಗೂ ವಕ್ಫ್ ಬೋರ್ಡ್ ನಡುವೆ ವಿವಾದ ಉಂಟಾದ್ರೆ ಅದರ ಬಗ್ಗೆ ತೀರ್ಪನ್ನು ಕೊಡೋ ಅಧಿಕಾರ ವಕ್ಫ್ ಟ್ರಿಬ್ಯುನಲ್ಗಿತ್ತು. ಆದರೆ ಸುಧಾರಿತ ಮಸೂದೆಯ ಪ್ರಕಾರ ಟ್ರಿಬ್ಯುನಲ್ನ ನಿರ್ಧಾರಗಳ ವಿರುದ್ಧ 90 ದಿನಗಳ ಒಳಗಾಗಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಇದು ಕಳೆದ ವರ್ಷ ಮಂಡನೆಯಾದ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿನ ಒಂದಷ್ಟು ಪ್ರಮುಖ ಬದಲಾವಣೆಗಳು. ಆನಂತರ ಇದನ್ನ ಜೆಪಿಸಿ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಹಿಸಲಾಯಿತು. ಅವರಲ್ಲಿ ಸುದೀರ್ಘ ಚರ್ಚೆಗಳು, ಮಾತುಕತೆಗಳು, ಅಭಿಪ್ರಾಯ ಸಂಗ್ರಹಗಳು ಇವೆಲ್ಲವನ್ನ ಮಾಡಿ ಈ ಮಸೂದೆಗೆ ಒಂದಷ್ಟು ಬದಲಾವಣೆಗಳನ್ನ ಶಿಫಾರಸು ಮಾಡಿದ್ರು. ಅದರ ಪ್ರಕಾರ ಈ ಮಸೂದೆ ಜಾರಿಗೆ ಮೊದಲು ವಕ್ಫ್ ಬೋರ್ಡ್ ಹೆಸರಲ್ಲಿ ನೋಂದಾಯಿಸಲ್ಪಟ್ಟ ಆಸ್ತಿಗಳೇನಿವೆ ಅವುಗಳಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ಅವು ವಕ್ಫ್ನ ಹೆಸರಲ್ಲೇ ಇರುತ್ತವೆ. ಹಾಗೆ ಅಲ್ಲಿ ಸರ್ಕಾರಿ ಆಸ್ತಿಗಳು ಅಥವಾ ವಿವಾದಿತ ಆಸ್ತಿಗಳಿದ್ರೆ ಆ ಆಸ್ತಿಗಳ ಬಗ್ಗೆ ವಿಚಾರಣೆ ವಗೈರೆ ಬಾಕಿ ಇದ್ರೆ ಅವು ವಿಚಾರಣೆಗೆ ಒಳಪಡುತ್ತವೆ. ನ್ಯಾಯಾಲಯದ ತೀರ್ಪಿಗೆ ಅವು ಒಳಪಡಬೇಕಾಗುತ್ತೆ. ಅಷ್ಟು ಬಿಟ್ರೆ ವಿವಾದ ರಹಿತ ಆಸ್ತಿಗಳೇನು ವಕ್ಫ್ ಬೋರ್ಡ್ ಹೆಸರಲ್ಲಿವೆ ಅವು ಹಾಗೆ ಮುಂದುವರಿಯುತ್ತವೆ. ಇನ್ನು ವಕ್ಫ್ ಆಸ್ತಿಗಳ ಮಾಲೀಕತ್ವವನ್ನ ನಿರ್ಧರಿಸೋದಿಕ್ಕೆ ಜಿಲ್ಲಾಧಿಕಾರಿಗಿಂತಲೂ ಮೇಲ್ಪಟ್ಟ ಅಧಿಕಾರವನ್ನ ಕೊಡಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡಿದೆ. ಇನ್ನು ವಕ್ಫ್ ಟ್ರಿಬ್ಯುನಲ್ ಇದೆಯಲ್ಲ, ಅಲ್ಲಿ 3 ಸದಸ್ಯರಿರಬೇಕು. ಆ ಪೈಕಿ ಒಬ್ಬ ಇಸ್ಲಾಮಿಕ್ ಕಾನೂನು ತಜ್ಞ ಇರಬೇಕು. ಹಾಗೆ ಒಬ್ಬರು ಜಿಲ್ಲಾ ನ್ಯಾಯಾಧೀಶರು ಮತ್ತು ಜಂಟಿ ಕಾರ್ಯದರ್ಶಿ ಹಂತದ ಅಧಿಕಾರಿಯೊಬ್ಬರು ವಕ್ಫ್ ಟ್ರಿಬ್ಯುನಲ್ನ ಸದಸ್ಯರಾಗಿರಬೇಕು ಅಂತ ಜೆಪಿಸಿ ಸಲಹೆಯನ್ನ ಕೊಟ್ಟಿದೆ. ಅದನ್ನು ಕೂಡ ಈಗ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇನ್ನು ಸಹಜವಾಗಿ ಈ ಬಿಲ್ ಬಗ್ಗೆ ಪಟ್ಟಭದ್ರ ಹಿತಾಸಕ್ತಿಗಳು ಬೆಂಕಿ ಕಾರೋದಕ್ಕೆ ಶುರು ಮಾಡಿವೆ. ಇನ್ನು ಪ್ರತಿಪಕ್ಷಗಳಿಗೆ ಆಡಳಿತಾರೂಢರನ್ನು ವಿರೋಧಿಸಬೇಕು ಅನ್ನೋದು ಒಂದಾದ್ರೆ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೋಬೇಕು. ಇಲ್ಲಿ ವೋಟ್ ಬ್ಯಾಂಕ್ ಅನ್ನೋದು ಸಾಮಾನ್ಯ ಮುಸ್ಲಿಂ ಅಲ್ಲ, ಮುಸ್ಲಿಂ ಸಮುದಾಯದ ಪ್ರಮುಖರು, ಪ್ರಭಾವಿ ವಲಯ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಇವೆಲ್ಲ ಇವು ಮುಸ್ಲಿಂ ಸಮುದಾಯ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡತ್ವೆ. ಅವರು ಹೇಳಿದವರಿಗೆ ಇವರು ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ಸಾಕಷ್ಟು ರಾಜಕೀಯ ಪಕ್ಷಗಳಿಗಿದೆ. ಈ ಪ್ರಮುಖರು ಮತ್ತು ಪ್ರಭಾವಿಗಳು ಇದ್ದಾರೆ ನೋಡಿ, ಅವರಿಗೆ ಈ ಮಸೂದೆ ಇಷ್ಟ ಆಗ್ತಿಲ್ಲ. ಹೀಗಾಗಿ ಪ್ರತಿಪಕ್ಷಗಳು ಕೂಡ ಅವರನ್ನು ಓಲೈಸೋದಕ್ಕೆ ಮಸೂದೆಯ ವಿರುದ್ಧ ಮಾತಾಡ್ತಾ ಇವೆ. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋ ಮುಸ್ಲಿಂ ಸಂಘಟನೆಗಳು ಯಾವುವು?
ಗೆಳೆಯರೆ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಂತ ಒಂದಿದೆ. ಅದು ಈ ಹಿಂದೆ ತ್ರಿವಳಿ ತಲಾಖ್ ವಿಷಯದಲ್ಲಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅದಕ್ಕೂ ಮೊದಲು ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ದಿನಗಳಲ್ಲಿ ಶಬಾನು ಪ್ರಕರಣ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಒಂದು ಕಾಯ್ದೆ ರಚನೆಯಾಗುವ ಹಾಗೆ ನೋಡಿಕೊಂಡಿದ್ದು ಕೂಡ ಇದೇ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್. ಈ ಬೋರ್ಡು ತಿದ್ದುಪಡಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅವರ ಪ್ರಕಾರ ಈ ತಿದ್ದುಪಡಿಗಳು ಮುಸ್ಲಿಮರ ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತಂತೆ ಮತ್ತು ವಕ್ಫ್ ಆಸ್ತಿಗಳ ಸ್ವಾಯತ್ತತೆಯನ್ನ ಇದು ಹಾಳು ಮಾಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ಸೆಕ್ಯುಲರ್ ರಾಜಕೀಯ ಪಕ್ಷಗಳು ಮತ್ತು ಸಂಸದರು ಈ ಮಸೂದೆಯ ವಿರುದ್ಧ ಮತ ಚಲಾಯಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಒಂದು ಸಮುದಾಯದ ತುಷ್ಟೀಕರಣ ಅನ್ನೋದು ಹೇಗೆ ಸೆಕ್ಯುಲರಿಸಂ ಆಗತ್ತೆ ಅನ್ನೋದನ್ನ ಆ ಸೆಕ್ಯುಲರ್ ಎಂಪಿಗಳೇ ಹೇಳ್ಕೋಬೇಕು. ಇನ್ನು ಎರಡನೇ ಸಂಘಟನೆ ಜಮಿಯತ್ ಉಲೇಮಾ ಇ ಹಿಂದ್. ಮೌಲಾನಾ ಅರ್ಷದ್ ಮದನಿ ನೇತೃತ್ವದ ಈ ಸಂಸ್ಥೆ ಈ ಮಸೂದೆಯ ಬಗ್ಗೆ ಒಂದಷ್ಟು ಗಂಭೀರ ಆಕ್ಷೇಪಗಳನ್ನು ಎತ್ತಿದೆ. ಮದನಿ ಅವರ ಪ್ರಕಾರ ಈ ತಿದ್ದುಪಡಿ ವಕ್ಫ್ ಆಸ್ತಿಗಳ ಮೇಲೆ ಆಕ್ರಮಣವನ್ನು ಸುಲಭಗೊಳಿಸುತ್ತಂತೆ ಮತ್ತು ಇದು ಮಸೀದಿಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಸ್ವಾಯತ್ತತೆಗೆ ಧಕ್ಕೆ ತರಬಹುದು ಅಂತ ಈ ಸಂಘಟನೆ ಆತಂಕವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಅಕಸ್ಮಾತ್ ಪಾರ್ಲಿಮೆಂಟ್ ಅಲ್ಲಿ ಮಸೂದೆ ಅಂಗೀಕಾರಗೊಂಡರೂ ಕೂಡ ನಾವಿದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೀವಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಮೂರನೇದು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್. ಇದರ ಪ್ರಧಾನ ಕಾರ್ಯದರ್ಶಿ ಒಮರ್ ಅಬದಿನ್ ಕಾಸ್ಮಿ ಮದನಿ ಅವರು ಕೂಡ ಈ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಅವರ ಪ್ರಕಾರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನ ಸೇರಿಸುವ ಪ್ರಯತ್ನ ಅಸಂವಿಧಾನಿಕ. ವಕ್ಫ್ ಅಂದ ಮೇಲೆ ಅಲ್ಲಿ ಮುಸ್ಲಿಮರು ಮಾತ್ರ ಇರಬೇಕು ಮತ್ತು ವಕ್ಫ್ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸೋದಕ್ಕೆ ಸರ್ಕಾರ ಇಡ್ತಾ ಇರೋ ಹೆಜ್ಜೆ ಇದು ಅಂತ ಈ ಅಬಿದಿನ್ ಕಾಸಿಂ ಮದನಿ ಹೇಳಿದ್ದಾರೆ. ಅದರ ಜೊತೆಗೆ ಇಂಡಿ ಮೈತ್ರಿಕೂಟದ ಪಕ್ಷಗಳು ಕೂಡ ಈ ಮಸೂದೆಯನ್ನು ವಿರೋಧ ಮಾಡ್ತಾ ಇವೆ. ಇನ್ನು ಈ ಮಸೂದೆಯ ಬಗ್ಗೆ ಈ ದೇಶದ ಮುಸ್ಲಿಮರಿಗೆ, ಮುಸ್ಲಿಂ ಸಂಘಟನೆಗಳಿಗೆ ಒಪ್ಪಿಗೆ ಇಲ್ವಾ? ಖಂಡಿತ ಇದೆ. ಮುಫ್ತಿ ಶಮೂನ್ ಕಾಸ್ಮಿ ಈತ ಅಂತರ್ಧಾರ್ಮಿಕ ಸಂವಾದಗಳ ಪರ ಹೋರಾಟಗಾರ. ಈ ಶಮೂನ್ ಕಾಸ್ಮಿ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಿದ್ದಾರೆ. ಅವ್ರ ಪ್ರಕಾರ ವಕ್ಫ್ ಆಸ್ತಿಗಳ ಆಡಳಿತ ಮತ್ತು ನಿರ್ವಹಣೆಯನ್ನು ಸುಧಾರಿಸೋದಕ್ಕೆ ಈ ಕಾಯ್ದೆ ಸಹಾಯ ಮಾಡುತ್ತೆ. ತಿದ್ದುಪಡಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಸಾಕಷ್ಟು ಲಾಭ ಆಗುತ್ತೆ ಅಂತ ಕಾಸ್ಮಿ ಹೇಳಿದ್ದಾರೆ. ಜೊತೆಗೆ ಶಿಯಾ ಬೋರ್ಡು, ದರ್ಗಾ ಕಮಿಟಿಗಳು ಇವೆಲ್ಲ ಕೂಡ ಈ ಮಸೂದೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇವೆ. ಇನ್ನು ರಾಜಕೀಯ ಪಕ್ಷಗಳು, ಎನ್ಡಿಎ ಮೈತ್ರಿಕೂಟವನ್ನು ಬೆಂಬಲಿಸುವ ಎಲ್ಲ ರಾಜಕೀಯ ಪಕ್ಷಗಳು ಈ ಮಸೂದೆಯ ಪರ ಇವೆ. ಟಿಡಿಪಿ ವಕ್ತಾರ ಪ್ರೇಮ್ ಕುಮಾರ್ ಜೈನ್ ಅವರ ಪ್ರಕಾರ ಈ ಮಸೂದೆ ಮುಸ್ಲಿಮರ ಹಿತದೃಷ್ಟಿಯಿಂದ ತರಲಾಗಿದ್ದು ಸಮುದಾಯದ ಅಭಿವೃದ್ಧಿಗೆ ಇದು ಸಹಾಯ ಮಾಡುತ್ತೆ. ಇನ್ನು ಜೆಡಿಯು ಈ ಬದಲಾವಣೆಗಳ ಬಗ್ಗೆ ಹಿಂದಿನ ಅವಧಿಯಲ್ಲೂ ಕೂಡ ಒಂದಷ್ಟು ಆತಂಕ, ಅನುಮಾನಗಳನ್ನು ವ್ಯಕ್ತಪಡಿಸಿತ್ತು. ಆ ನಂತರ ಜೆಡಿಯು ಸದಸ್ಯರು ಜೆಪಿಸಿಯಲ್ಲಿ ಮಸೂದೆಗೆ ಒಂದಷ್ಟು ಬದಲಾವಣೆಗಳನ್ನು ಸೂಚಿಸಿದ್ರು. ಆ ಬದಲಾವಣೆಗೆ ಜೆಪಿಸಿ ಒಪ್ಪಿಗೆಯನ್ನು ಕೊಟ್ಟಿದೆ. ಹೀಗಾಗಿ ಜೆಡಿಯು ಕೂಡ ಈ ಮಸೂದೆಯನ್ನು ಬೆಂಬಲಿಸ್ತಾ ಇದೆ. ಇನ್ನು ವಿಶೇಷ ಅಂದರೆ ಕೇರಳದ ಕ್ಯಾಥಲಿಕ್ ಬಿಷಪ್ಸ್ ಕೌನ್ಸಿಲ್ KCBC ಈ ಮಸೂದೆಯನ್ನು ಪಕ್ಷಾತೀತವಾಗಿ ಬೆಂಬಲಿಸಿ ಅಂತ ಕೇರಳದ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಸಂಸದರಿಗೆ ಹೇಳಿದೆ. ಕೇರಳದ ಎರ್ನಾಕುಲಂ ಸಮೀಪ ಮುನಂಬಂ ಅನ್ನೋ ಕಡೆ ಸುಮಾರು 600 ಎಕರೆಯಷ್ಟು ಭೂಮಿಗಾಗಿ ಕ್ರೈಸ್ತರು ಹಾಗೂ ವಕ್ಫ್ ನಡುವೆ ವಿವಾದ ನಡೀತಾ ಇದೆ. ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಜನರ ಸ್ವಾಧೀನದಲ್ಲಿ ಇಟ್ಟುಕೊಂಡಿರೋ ಆಸ್ತಿಯನ್ನ ವಕ್ಫ್ ಇದು ನಮಗೆ ಸೇರಿದ್ದು, ನೀವೆಲ್ಲ ಖಾಲಿ ಮಾಡಬೇಕು ಅಂತ ಕ್ಲೈಮ್ ಮಾಡ್ತಾ ಇದೆ. ಇದರ ವಿರುದ್ಧ ದನಿ ಎತ್ತಿರುವ ಬಿಷಪ್ ಕೌನ್ಸಿಲ್ ಮುಂದಿನ ತಲೆಮಾರುಗಳ ನೆಮ್ಮದಿಗಾಗಿ ಈ ಬಿಲ್ನ ಅಗತ್ಯ ಇದೆ ಅಂತ ಹೇಳಿದೆ. ಸೆಕ್ಯುಲರಿಸಂ ಅನ್ನ ವಕ್ಫ್ ಪಾದಗಳ ಸೈಜಿಗೆ ಸರಿಯಾಗಿ ಹೊಂದಾಣಿಕೆ ಮಾಡೋದಕ್ಕೆ ಹೋಗಬೇಡಿ. ನೀವು ಈ ಬಿಲ್ ಪರ ಮತ ಚಲಾಯಿಸದೇ ಇದ್ರೆ ನಿಮ್ಮನ್ನ ಮುಂದಿನ ತಲೆಮಾರುಗಳು ಕ್ಷಮಿಸೋದಿಲ್ಲ ಅಂತ ಬಿಷಪ್ ಕೌನ್ಸಿಲ್ ತನ್ನ ಮುಖವಾಣಿ ದೀಪಿಕಾದ ಸಂಪಾದಕೀಯದಲ್ಲಿ ಬರೆದಿದೆ. ಆದರೆ ಈ ಮಾತುಗಳನ್ನು ಕೇರಳದ ಎಂಪಿಗಳು ಎಷ್ಟರ ಮಟ್ಟಿಗೆ ತಗೋತಾರೆ ಅನ್ನೋದು ಕೂಡ ಮುಖ್ಯನೇ. ಯಾಕೆಂದ್ರೆ ಅಲ್ಲಿ ಗಣನೀಯ ಪ್ರಮಾಣದಲ್ಲಿ ಮುಸ್ಲಿಂ ಮತಗಳು ಇವೆ, ಅವರನ್ನು ಅವರು ಓಲೈಸಬೇಕಾಗತ್ತೆ. ಇನ್ನು ಲೋಕಸಭೆಯಲ್ಲಿ 543 ಸ್ಥಾನಗಳು, ಅದರಲ್ಲಿ 272 ಮತಗಳು ಈ ಬಿಲ್ ಪಾಸ್ ಆಗೋದಕ್ಕೆ ಬೇಕು. ಎನ್ಡಿಎ ಶಕ್ತಿ 292 ಇದೆ. ವಿರೋಧಿಗಳ ಸಾಲಲ್ಲಿ 234 ಸಂಸದರಿದ್ದಾರೆ. ಇನ್ನು 17 ಮಂದಿ ತಟಸ್ಥ ಬಣದ ಸಂಸದರು ಇದ್ದಾರೆ. ಅವರಲ್ಲಿ ವೈಎಸ್ಆರ್ಸಿಪಿ ತಾನು ಮಸೂದೆಯ ವಿರುದ್ಧ ಮತ ಚಲಾಯಿಸುವುದಕ್ಕೆ ಹೇಳಿದೆ. ಇನ್ನು ಕೆಲ ಪಕ್ಷಗಳು ಮಸೂದೆಯನ್ನು ವಿರೋಧಿಸ್ತಾ ಇವೆ. ಈ 17 ಮಂದಿ ವಿರೋಧ ಮಾಡಿದ್ರೂ ಕೂಡ ಎನ್ಡಿಎ ಮಿತ್ರ ಪಕ್ಷಗಳು ಮಸೂದೆಯ ಪರ ಮತ ಚಲಾಯಿಸಿದ್ರೆ ಸಾಕು. ಇನ್ನು ರಾಜ್ಯಸಭೆಯಲ್ಲಿ 245 ಸಂಸದರು, ಅದರಲ್ಲಿ 9 ಸ್ಥಾನ ಖಾಲಿ ಇವೆ. ಅಲ್ಲಿಗೆ 236.
ಅದರಲ್ಲಿ ಬಹುಮತಕ್ಕೆ 118 ಮತಗಳು ಬೇಕಾಗುತ್ತವೆ. NDAಗೆ ಅಲ್ಲಿ ಕೂಡ 125 ಸದಸ್ಯ ಬಲ ಇದೆ. ಹೀಗಾಗಿ ರಾಜ್ಯಸಭೆಯಲ್ಲಿ ಕೂಡ ಇದು ಪಾಸ್ ಆಗೋದು ಕಷ್ಟ ಏನಲ್ಲ. ಆದರೆ NDA ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗತ್ತೆ. ಈಗಾಗಲೇ ಅಲ್ಲಿ ಚರ್ಚೆಗಳು ಆರಂಭಗೊಂಡಿವೆ. ಸಹಜವಾಗಿ ಪ್ರತಿಪಕ್ಷಗಳು ಬಿಲ್ ಮಂಡನೆಯನ್ನ ವಿರೋಧಿಸಿವೆ. NDA ಅದನ್ನು ಸಮರ್ಥಿಸಿಕೊಳ್ತಾ ಇದೆ. ಈ ಚರ್ಚೆಗಳ ನಂತರ ಬಿಲ್ ಅನ್ನ ಮತದಾನಕ್ಕೆ ಹಾಕಲಾಗುತ್ತೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.